ಗಂಡನ ಮೇಲೆ ಅನುಮಾನ ಇರುವಂತಹ ಯಾವುದೇ ಸ್ತ್ರೀಯಾಗಲಿ ಇದೊಂದು ಪರೀಕ್ಷೆ ಮಾಡಿ ಗಂಡನ ನಿಜವಾದ ಗುಣ ಏನು ಅನ್ನುವುದು ತಿಳಿಯುತ್ತೆ. ಅದನ್ನು ಮಾಡುವುದರಿಂದ ನಿಮ್ಮ ಗಂಡ ಎಷ್ಟು ಒಳ್ಳೆಯವನು ಮತ್ತು ಅದರಿಂದ ಅವರು ಹೇಗೆ ನಡೆದುಕೊಳ್ಳುತ್ತಾರೆ, ಅವರು ನಿಮ್ಮ ಹತ್ರ ಯಾವುದಾದ್ರೂ ವಿಷಯನ ಬಚ್ಚಿಟ್ಟಿದ್ದಾರಾ, ಎಲ್ಲ ವಿಚಾರವೂ ನಿಮಗೆ ಈ ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಅದು ಏನು, ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗೂ ನಿಮ್ಮ ಸಮಸ್ಯೆಗಳನ್ನು ಸಹ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಉತ್ತರ ಕೊಡುವ ಮೂಲಕ ನಾವು ರಿಪ್ಲೈ ಮಾಡ್ತೇವೆ. ಹಾಗೂ ಸ್ನೇಹಿತರೆ, ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಅನುಮಾನ ಅನ್ನುವುದು ಇದ್ದೇ ಇರುತ್ತೆ. ಅದರಲ್ಲಿಯೂ ಗಂಡ ಹೆಂಡತಿಯ ನಡುವೆ ಅನುಮಾನ ಅನ್ನುವುದು ಸರ್ವೇ ಸಾಮಾನ್ಯವಾಗಿರುತ್ತೆ. ಇಂತಹ ಅನುಮಾನವು ಬಗೆಹರಿದಾಗಲೇ ಇಬ್ಬರ ಜೀವನದಲ್ಲೂ ಸುಖಮಯವಾದ ಸಂಸಾರ ವಾತಾವರಣ ನಡೆಯಲು ಸಾಧ್ಯವಾಗುತ್ತೆ. ವಿನಾಕಾರಣ ಅನುಮಾನ ಪಡುವುದು ಕೂಡ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಉದ್ಭವವಾಗಲು ಪ್ರಾರಂಭವಾಗುತ್ತೆ. ಯಾವುದೇ ತಪ್ಪಿಲ್ಲದಿದ್ದರೂ ಅನುಮಾನ ಪಡುವ ಹೆಂಗಸರ ಚಾಳಿ ಇದ್ದೇ ಇರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಬಳಿ ಏನಾದರೂ ಇಂತಹ ಅನುಮಾನಗಳು ನಿಮ್ಮ ಗಂಡನ ಮೇಲೆ ಇದ್ದಿದ್ದೇ ಆದಲ್ಲಿ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ ನೋಡಿ. ಈ ಪ್ರಯೋಗದಿಂದ ಆತನ ಜೀವನದಲ್ಲಿ ಯಾವುದಾದರೂ ಒಂದು ವಿಚಾರವನ್ನು ಬಚ್ಚಿಟ್ಟಿದ್ದರೆ ಮತ್ತು ಇನ್ಯಾವುದಾದರೂ ಸ್ತ್ರೀ ಸಹವಾಸ ಮಾಡಿದ್ದರೆ ಅದು ನಿಮಗೆ ಪ್ರತಿಯೊಂದು ಮಾಹಿತಿಗಳು ತಿಳಿದು ಬರುತ್ತೆ. ಅದು ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ತಿಳಿಸ್ತೀನಿ ನೋಡಿ. ಮೊದಲಿಗೆ ನೀವು ಅವನಲ್ಲಿ ಗಮನಿಸಬೇಕಾದ ಕೆಲವೊಂದು ಅಂಶಗಳು ಯಾವುದು ಅಂದರೆ, ಇತ್ತೀಚೆಗೆ ಅವರು ನಿಮ್ಮ ಬಳಿ ನಡೆದುಕೊಳ್ಳುವಂತಹ ರೀತಿ. ಅಂದರೆ ವಿನಾಕಾರಣ ನಗುವುದು, ನಿಮ್ಮ ಜೊತೆಯಲ್ಲಿ ತುಂಬ ಪ್ರೀತಿಯಿಂದ ನಡೆದುಕೊಳ್ಳುವುದು, ಇಂತಹ ಯಾವುದಾದರೂ ಬದಲಾವಣೆಗಳಿದ್ದರೆ ಅವರು ಬೇರೆ ವ್ಯಕ್ತಿ ಮೇಲೆ ಆಸೆಗಳನ್ನು ಪಟ್ಟಿರುತ್ತಾರೆ. ಅದನ್ನು ಮರೆಮಾಚಲು ನಿಮ್ಮೊಂದಿಗೆ ತುಂಬ ಸಲುಗೆ ಪ್ರೀತಿಯಿಂದ ಇರುತ್ತಾರೆ ಅನ್ನುವ ಒಂದು ಸೂಚನೆ ಹಿನ್ನೋಟಕ್ಕೆ ಕಾಣುತ್ತೆ. ಅಂದರೆ ಪ್ರತ್ಯಕ್ಷವಾಗಲ್ಲ, ಪರೋಕ್ಷವಾಗಿ ಅದು ಕಾಣಿಸುತ್ತೆ. ಹಾಗೂ ನಿಮ್ಮ ಜೊತೆ ತುಂಬ ಸಲುಗೆಯಿಂದ ಇರುತ್ತಾರೆ. ಆಗ ನೀವು ಅವರೊಂದಿಗೆ ಒಂದು ಪುಟ್ಟ ಮಾತನ್ನು ಹೇಳಬೇಕು. ಆ ಮಾತು ಯಾವುದು ಅಂದರೆ, ನಿಮ್ಮ ಬಗ್ಗೆ ನನಗೆ ಎಲ್ಲ ವಿಚಾರವೂ ಗೊತ್ತಾಗಿದೆ ಅಂತ, ಅಷ್ಟೇ ಸಾಕು. ಅದನ್ನು ಹೇಳಿ ನೋಡಿ. ಅವರ ಒಂದು ಮುಖಭಾವವನ್ನು ನೀವು ಸಾಧ್ಯವಾದಷ್ಟು ತುಂಬ ಹತ್ತಿರದಲ್ಲೇ ಗಮನಿಸಿ. ಅವರು ಗಾಬರಿಯಿಂದ ಏನು ವಿಷಯ, ಏನು ಹೇಳು, ಏನು ಗೊತ್ತಾಗಿರೋದು ನಿನಗೆ ಅಂತ ಕೇಳಿದ್ರೆ ಅವರಿಗೆ ಬೇರೆಯವರ ಪರಿಚಯ ಇದೆ ಎನ್ನುವ ಅರ್ಥ, ಅಥವಾ ಯಾವುದೋ ಒಂದು ವಿಷಯನ ಅವರು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅನ್ನುವುದು ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗಿ ಬಿಡಬೇಕು. ಹಾಗೂ ಇನ್ನೊಂದು ಮಹಾತಂತ್ರವನ್ನು ಪ್ರಯೋಗ ಮಾಡಿ ನೋಡಿ. ಆ ತಂತ್ರ ಯಾವುದು ಅಂದರೆ, ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಗಂಡನ ಹೆಸರನ್ನು ಬರೆಯಬೇಕು. ಅದರ ಹಿಂದೆ ನಿಮಗೆ ಯಾವ ವಿಚಾರದ ಮೇಲೆ ಅನುಮಾನ ಇದೆ ಆ ವಿಚಾರದ ಒಂದು ಅಕ್ಷರ ಮಾತ್ರ ಬರೆಯಿರಿ. ಅದನ್ನು ತೆಗೆದುಕೊಂಡು ನಿಮ್ಮ ಗಂಡನ ಯಾವುದಾದರೂ ಒಂದು ಹಳೆಯ ಶರ್ಟಿನ ಜೇಬಿನೊಳಗೆ ಅದನ್ನು ಇಟ್ಟುಬಿಡಿ. ಈಗ ಒಂದು ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಗಂಡನ ಹೆಸರು ಮತ್ತು ಯಾವ ವಿಚಾರದ ಮೇಲೆ ಅನುಮಾನ ಇದೆ ಅದಷ್ಟನ್ನು ಬರೆದು ಗಂಧದ ಕಡ್ಡಿಯಿಂದ ಅದನ್ನು ಸುಡಬೇಕು. ಅದನ್ನು ಸಹ ತೆಗೆದುಕೊಂಡು ಆ ಜೇಬಿನಲ್ಲಿ ಇಡಬೇಕು. 2 ದಿನ ಬಿಟ್ಟು ನೋಡಿದಾಗ ಒಂದು ವೇಳೆ ನಿಂಬೆಹಣ್ಣು ಬಣ್ಣ ಬದಲಾಯಿಸಿದ್ದರೆ ನಿಮ್ಮ ಅನುಮಾನ ನಿಜವಾಗಿರುತ್ತೆ. ಒಂದು ವೇಳೆ ಬಣ್ಣ ಬದಲಾಯಿಸಲಿಲ್ಲ ಅಂದರೆ, ಅದೇ ಬಣ್ಣದಲ್ಲಿದ್ದರೆ ನೀವು ಅನುಮಾನ ಪಟ್ಟಿದ್ದು ಸುಳ್ಳಾಗಿರುತ್ತೆ. ಗಂಡನೊಂದಿಗೆ ತುಂಬ ಅನ್ಯೂನ್ಯತೆಯಿಂದ ಬಾಳಬಹುದು. ಹಾಗೂ ಇಷ್ಟಾಗಿಯೂ ನಿಮಗೆ ಗೊತ್ತಾಗ್ತಾ ಇಲ್ಲ, ಗಂಡ ಪರಸ್ತ್ರೀ ಸಹವಾಸದಿಂದ ಮನೆ ಮನಸ್ಸು ನೆಮ್ಮದಿ ಎಲ್ಲ ಹಾಳಾಗಿ ಹೋಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನುವವರು ಚಿಂತಿಸುವ ಅಗತ್ಯ ಇಲ್ಲ. ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದ.